ಬೈಕ್ ಒಂಥರ ಕಟ್ಟಿಗೆ ಅಂದರೆ ಹೆಂಡ್ತಿ ಥರ ಮೈಲೇಜ್ ಮಾತ್ರ ಭಯಾನಕ ಕೊಡುತ್ತೆ. ಆದರೂ ಇನ್ನೊಂದು ಗಾಡಿ ಬೇಕು ಅಂತಲೇ ಇರುತ್ತೆ. ಬಜಾಜ್ ಕಂಪ್ನಿಯವರು ಯಾವ ಥರ ಪ್ಲ್ಯಾನ್ ಮಾಡಿ ಈ ಗಾಡಿನ ಬಿಟ್ಟರೋ ದೇವರಣೆಗೂ ಗೊತ್ತಿಲ್ಲ. ಈ ಗಾಡಿ ಬಂದಮೇಲೆ ಮಾತ್ರ ಐತಲ್ಲ ಎಲ್ಲ ಹೀರೋ ಸ್ಪ್ಲೆಂಡರ್ ಗಾಡಿಗಳು ಮಾತ್ರ ಅಡ್ಡು ಹಾಕೋಬಿಡು. ಎಲ್ಲಿ ನೋಡಿದ್ರು ಡ್ಯೂಕು 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 ಡ್ಯೂಕು. ಯಾಕೆ ಹುಡುಗರು ಡ್ಯೂಕ್ ಅಂದರೆ ಅಷ್ಟು ಇಷ್ಟ ಅಂತ ಗೊತ್ತಿಲ್ಲ. ಅದ್ರ ಮೇಲೆ ಕುಡ್ಕೊಂಬಿಟ್ರೆ ಮಾತ್ರ ಮೇಲ್ಗಡೆ ತಿಳ್ತಾ ಇರ್ತೀವಿ. ಈ ಸೀಟ್ ಕವರ್ ಕೊಟ್ಬಿಡ್ತಾರೆ ಅಂತ ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಬಜಾಜ್ ಅವ್ರು ಏನು ಕೊಡಲ್ಲ. 2 ಮಿರರ್ ಕೊಟ್ಟಿರ್ತಾರೆ. ಆ ಮಿರರ್ ನಾನು ತೆಗೆದು 2 ಬುಲೆಟ್ ಹಾಕ್ಸ್ಕೊಂಡಿದ್ದೀನಿ. ಈ ಸೀಟ್ ಕವರ್ ನಾನೇ ಹಾಕ್ಸ್ಕೊಂಡಿರೋದು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತಿನ ವಿಡಿಯೋದಲ್ಲಿ ಬೈಕ್ಗಳ ಕಿಂಗೆ ಅಂತಂದು ಹೇಳ್ಬೋದು. ಮೈಲೇಜ್ನ ಕಿಂಗು, ಬಡವರ ಬಂಧು, ದೀನ ದಲಿತ. ಈ ಬಜಾಜ್ ಪ್ಲಾಟಿನಾ ಗಾಡಿ ಬಂದ್ಬಿಟ್ಟು 2016ರಲ್ಲಿ ಲಾಂಚ್ ಆಗಿರೋ ಗಾಡಿ. ಸೊ ಯಾವಾಗ 2016ರಲ್ಲಿ ಲಾಂಚ್ ಆಯಿತು ಅವತ್ತಿಂದ ಇದ್ರ ಮಾರ್ಕೆಟ್ ಮಾತ್ರ ಫುಲ್ಲು ಪೀಕಿಗೆ ಅಂದರೆ ಪೀಕಿಗೆ ಹೋಗುತ್ತೆ. ಈ ಗಾಡಿ ಬಂದ್ಬಿಟ್ಟು 100cc ಗಾಡಿ. ಸೊ ಈಗ 125cc ಕೂಡ ಬಂದಿದ್ದಾವೆ. ಆದರೆ 100cc ಗಾಡಿಯಲ್ಲಿ ಬೆಸ್ಟ್ ಗಾಡಿ ಅಂತಲೇ ಹೇಳ್ಬೋದು ಪ್ಲಾಟಿನಾನ. ನಾನೇನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ? ಪರ್ಫಾರ್ಮೆನ್ಸಲ್ಲೂ ಕೂಡ ಬೆಂಕಿ ಧೂಳೆಬ್ಬಿಸುತ್ತೆ. ಆದರೆ ಗಾಡಿ ಮಾತ್ರ ಭಯಾನಕ ಹಗುರು. ಎಷ್ಟು ಹಗುರು ಅಂತಂತಂದರೆ ನಮ್ಮ ರಶ್ಮಿಕಾ ಮಂದನ್ಕಿಂತ ಅದು ಹಳ್ಳಿಗೆ ಸ್ಲಿಮ್ ಆಗಿದೆ. ಯಾರಾದರೂ ಬಜಾಜ್ ಗಾಡಿ ತಗೋಬೇಕಂತ ಯೋಚನೆ ಮಾಡೋದು ಒಂದೇ ಒಂದು ಮೇನ್ ಕಾರಣಕ್ಕೋಸ್ಕರ ಬಗ್ಸಿ 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 ಹೊಡಿಬೋದು ಗಾಡಿನ. ಯಾಕಂತಂದ್ರೆ ಪೆಟ್ರೋಲ್ ಖಾಲಿ ಈಗ ಕನಿ ಇದ್ರೂ ಸಾಕು 100 ಕಿಲೋಮೀಟರ್ ದಾಟಿ ಬಿಡುತ್ತೆ ಅಂತ. ಮೀಟರ್ ಬೇಕು, ಮೀಟರ್. ಒಂದು ಹಳ್ಳಿ, ಒಂದು 300 ಮನೆ ಇರುವಂತ ಹಳ್ಳಿ ತಗಂದ್ರೆ ಆ 300 ಮನೆಯಲ್ಲಿ ಕಮ್ಮಿ ಅಂದ್ರೂ 100ರಿಂದ 150 ಜನ ಪ್ಲಾಟಿನಾ ಗಾಡಿ ತಗೊಂಡಿರ್ತಾರೆ. ಅದು ಪ್ಲಾಟಿನಾಗಿರೋ ಪವರ್. ಈ ಗಾಡಿನ 2016ರಲ್ಲಿ ಲಾಂಚ್ ಮಾಡ್ತಾರೆ. ಸೊ ಲಾಂಚ್ ಮಾಡಿ ಒಂದೇ ಒಂದು ವರ್ಷಕ್ಕೆ ಮಿನಿಮಮ್ ಅಂದರೂ 6 ಲಕ್ಷ ಜನ ಈ ಗಾಡಿನ ತಗೊಳ್ತಾರೆ. ಸೊ ಇವ್ರಿಗಿರೋಂಥ ಪವರ್ನ ಏನಂತ ನೀವೇ ನೋಡ್ಕೋಬೋದು. ಇನ್ನು ಎಲ್ಲೆಲ್ಲಿ ಕುಂದಿರ್ಸ್ಕೊಂಡು ಹೋಗ್ತಾರೋ ಏನೋ ಆಟೋದವರು. ಸೊ ಮೇಲ್ಗಡೆಗೂ ಕುಂದಿರ್ಸ್ಕೊಂಡು ಹೋಗ್ಬಿಡ್ರಲ್ಲ. ಈ ಗಾಡೀಲಿ ಬರುವಂಥ ಫೀಚರ್ಸ್ ಏನಪ್ಪ ಅಂತಂದರೆ ಹೇಳ್ಕೊಳ ಅಂತ ಏನಿಲ್ಲ, ಆದರೂ ಎಲ್ಲ ಹೇಳ್ತೀನಿ. ನಾವು ಎಷ್ಟು ಕಿಲೋಮೀಟರ್ ಸ್ಪೀಡಲ್ಲಿ ಹೋಗಿ ಗುಡ್ಕೊಂಡು ಸಾಯ್ತೀವಿ ಅನ್ನೋದಕ್ಕೋಸ್ಕರ ಈ ಓಡೋಮೀಟ್ರ್ ಕೊಡೋದಾನೆ. ಅದೇ ಎಷ್ಟು ಕಿಲೋಮೀಟರ್ ತಿನ್ಕಿದ್ದೀವಿ ಅಂತ ತೋರ್ಸೋಕ್ಕೋಸ್ಕರ ಈ ಮೀಟ್ರ್ ಕೊಡೋದಾನೆ. ಆ ಗಾಡೀಲಿ ನಮ್ಮ ಜೇಬಲ್ಲಿ ಎಷ್ಟು ರೊಕ್ಕ ಐತಿ, ನಾವು ಎಷ್ಟು ಹಾಕಿಸ್ಬೋದು ಅಂತ ತೋರ್ಸೋಕ್ಕೋಸ್ಕರ ಪೆಟ್ರೋಲ್ ಟ್ಯಾಂಕ್ ಕೇಸ್ ಕೊಡೋದಾನೆ. ಅಷ್ಟೇ, ಮತ್ತೇನಿಲ್ಲ. ಆದರೆ ಗಾಡಿ ಮಾತ್ರ ಬೆಂಕಿ. ಗಾಡೀಲಿ 12 ಲೀಟರ್ ಟ್ಯಾಂಕ್ ಕೆಪಾಸಿಟಿ ಕೊಟ್ಟಿದ್ದಾನೆ. ಒಂದ್ಸರಿ ಫುಲ್ ಮಾಡಿದ್ವಪ್ಪ ಅಂದರೆ ಇಡೀ ಭೂಮಿನ 2 ಸರಿ ಸುತ್ತರ್ಕೊಂಬರ್ಬೋದು. ಈ ಗಾಡೀಲಿ 2 ವೀಲ್ಗು ಡ್ರಮ್ ಸಿಸ್ಟಮ್ ಕೊಟ್ಟಿದ್ದಾನೆ, ಬ್ರೇಕಿಂಗ್ ಸಿಸ್ಟಮ್. ABS TVS ಅನ್ನೋ ಮಾತೇ ಇಲ್ಲ ಇದರಲ್ಲಿ. ಮಾತೇ ಇಲ್ಲ. ಈ ಗಾಡಿ ವೀಲ್ ಸೈಜ್ ಬಂದ್ಬಿಟ್ಟು ಬ್ಯಾಕ್ ಸೈಡು ಫ್ರಂಟ್ ಸೈಡು ಎರಡೂ ಸೇಮೇ ಕೊಟ್ಟಿದ್ದಾನೆ. ಹೆಂಗಾರ ಯಾವ ವೀಲ್ ಆದರೂ ಎಲ್ಲಾದರೂ ಆಗ್ತಾನೆ ಹಿಡೀರಿ ಅಂತಂದು 17 ಇಂಚ್ ವೀಲ್ ಬರುತ್ತೆ. ಇಂಜಿನ್ ಬಂದ್ಬಿಟ್ಟು 100cc ಕೊಟ್ಟಿದ್ದಾನೆ. ಆ 100cc ಒಳಗೆ ಎಷ್ಟು ದಮ್ ಕಟ್ಬೇಕು ಅಷ್ಟು ದಮ್ ಕಟ್ಬಿಡ್ತೈತೆ ಗಾಡಿ ಮಾತ್ರ. ಅಪರೂಪದ ಮುಳ್ಳಂದಿ ಬಾಬಾ ಬಂದೇಣು. ಏನೋ ಕಂದ ನೋಡ್ತಾ ಇದೆಯಲ್ಲೋ, ಅವಾಗ ಕಟ 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 ಅಂತ ಸೌಂಡ್ ಬರ್ತಾ ಇರುತ್ತೆ. ಹಂಗಾಗಿ ಸ್ಪೋಂಜ್ ಹಾಕ್ಬಿಟ್ಟಿದ್ದೀನಿ. ಅವಾಗ ಕಟ 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 ಅಂತ ಸೌಂಡ್ ಬರ್ತಾ ಇರುತ್ತೆ, ಹಂಗಾಗಿ ಸ್ಪೋಂಜ್ ಹಾಕ್ಬಿಟ್ಟಿದ್ದೀನಿ. ಯಾಕಪ್ಪ ಬಡ್ಡಿ ಮಗ 2 ಮಿರರ್ ತೆಗೆದು ಹೊಡಿತಾ ಇದ್ದಾನಪ್ಪ ಅಂತಂದ್ರೆ ಸ್ಟೈಲ್. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ಕಾಲೇಜ್ ಹುಡುಗರು ಹುಚ್ಚ ವೆಂಕಟ್ ಫ್ಯಾನ್ ಆಗಿರೋದ್ರಿಂದ ಈ ಥರ ಎಲ್ಲ ಮಾಡ್ತೀವಿ, ಮಾಡಲೇಬೇಕು. ಹೆಣ್ಮಕ್ಳು ಮೈ ಮೇಲೆ ಬಟ್ಟೆ ಎಷ್ಟು ಚಂದನೋ ಬಜಾಜ್ ಗಾಡಿ ಪ್ಲಾಟಿನಾಗೆ ಈ ಥರ ಸೀಟ್ ಕವರ್ ಹಾಕ್ಸಿದ್ರೇನೆ, ಈ ಥರ ಟ್ಯಾಂಕ್ ಕವರ್ ಹಾಕ್ಸಿದ್ರೇನೆ ಚಂದ. ಈ ಗಾಡಿ ಪವರ್ ಬಂದ್ಬಿಟ್ಟು 8 ಹಾರ್ಸ್ ಪವರ್ ಕೊಡುತ್ತೆ ಅಂತಂದು ಹೇಳಿದ್ದೇನೆ. ನಂಬಕ್ಕೆ ಹೋಗ್ಬಿಟ್ರಿ, ದೇವರನಿಗೆ ಅಷ್ಟು ಪವರ್ ಕೊಡಲ್ಲ. ಕಂಪ್ನಿ ಕ್ಲೈಮ್ ಮಾಡೋದು ಮೈಲೇಜ್ ಎಷ್ಟು ಬರುತ್ತಪ್ಪ ಅಂದರೆ 104 ಬರುತ್ತೆ. ಅದನ್ನು ಕಟ್ಟು ಸುಳ್ಳು, ಅಷ್ಟು ಬರೋಲ್ಲ. 70ರಿಂದ 80 ಮಾತ್ರ ಕಣ್ಣು ಮುಚ್ಕೊಂಡು ಬರ್ತಾ ಇರ್ತದೆ. ಅವಾಗ 2016ರಲ್ಲಿ ಬಿಟ್ಟಾಗ ಇದ್ರ ಬೆಲೆ ಬಂದ್ಬಿಟ್ಟು
ಬರೀ ಕೇವಲ 45,000 ಎಕ್ಸ್ ಶೋರೂಮ್ ಪ್ರೈಸ್ ಇತ್ತು. ಸೊ ಇನ್ಸೂರೆನ್ಸು ಆಳ ಮೂಳ ಆರ್ ಟಿ ಒ ಚಾರ್ಜ್ ಎಲ್ಲ ಸೇರಿ ಕಮ್ಮಿ ಅಂದ್ರೂ ಒಂದು 20,000 ಅಂತೇಳಿ. ಸೊ ನಿಮಗೆ ಗಾಡಿ ಟೋಟಲ್ 60,000 ರಿಂದ 60,000 ನಿಮ್ಮ ಮನೆ ಬಾಕಲ್ಲೇ ಬಂದು ಪ್ಲಾನ್ ಮಾಡೋದು. ಅದೇ ಗಾಡಿನ ಇವಾಗ ತಗೋಬೇಕಪ್ಪ ಅಂತಂದ್ರೆ ನಿಮ್ದು ಏನಿಲ್ಲ ಅಂದ್ರೂ 1 ಲಕ್ಷ ಚಡ್ಡಿ ಹರ್ಕೊಂಡು ಹೋಗ್ಬಿಡುತ್ತೆ. ಯೋಚನೆ ಮಾಡಿ ತಗೊಳ್ಳಿ. ಎಲೆಕ್ಟ್ರಿಕ್ ವೆಹಿಕಲ್ ಅಂತ ನಂಬರ್ ಪ್ಲೇಟೇ ಕಿತ್ಕೊಂಡು ಹೋಗ್ಬಿಟ್ಟು ಎಲ್ಲರೂ ನೋಡ್ಕೆ ಪೊಲೀಸ್ ನೋಡಿದ್ರೆ ಅಟ್ಟು ಬಿಡ್ತಾರೆ. ಬರೀ ಇಂಥದೆಯಾ? ಬೇರೆಯವ್ರಿಗೆ ಉಪಚಾರ ಮಾಡೋ ನಾನು ನನ್ನ ಗಾಡಿಗೆ ಹೆಚ್ಚು ಶಕ್ತಿ ನಂಬರ್ ಹಾಕ್ಸಿಲ್ಲ ನಾನಿನ್ನು. ಇದೇ ನಮ್ಮ ಜೀವನ, ಇದೇ ನಮ್ಮ ಇಂಡಿಯಾ, ಇದೇ ನಮ್ಮ ಭಾರತ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ. ಬೈಕ್ ಒಂಥರ ಕಟ್ಕೊಂಡ್ರೆ ಹೆಂಡ್ತಿ ಥರ ಮೈಲೇಜ್ ಮಾತ್ರ ಭಯಾನಕ ಕೊಡುತ್ತೆ. ಆದರೂ ಇನ್ನೊಂದು ಗಾಡಿ ಬೇಕು ಅಂತಾನೇ ಇರುತ್ತೆ. ಪ್ಲಾಟಿನ ಗಾಡಿ ತಗೊಂಡವ್ರು ಯಾವಾಗಲೂ ಮನಸ್ಸಲ್ಲಿ ಒಂದು ಅನ್ಕೊಂತಿರ್ತಾರೆ, ಮೈಲೇಜಿ ಮಾತ್ರ ನಾನು ಗಾಡಿ ತಗೊಂಡಿರೋದು, ನೀನು ಉಳ್ಕಿದ್ರೆ ನನಗೆ ಈ ಗಾಡಿ ಬೇಕೇ ಆಗಿರಲಿಲ್ಲ, ಬೇರೆ ಯಾವುದೋ ಗಾಡಿ ತಗೊಂಡಿರ್ತಿದ್ದೆ ಈ ದುಡ್ಡಿಗೆ ಅಂತ ಒಂದಲ್ಲ ಒಂದ್ಸಲಿ ತಗೊಂಡ್ರೆ ಅನ್ಕೊಂತಾರೆ. ಇದು ಕೊಟ್ಟು ಸತ್ಯ. ಅವ್ನು ನನ್ನ ಪೆದ್ದ ಏನಪ್ಪ ಈಗ ನಿನ್ನ ಕತೆ? ಓಕೆ ಏನಯ್ಯ, ಒಂದು ನಿಮಿಷ ನಾನು ಪೆದ್ದ. ಈಗಿನ ಕಾಲದ ಹುಡುಗರಿಗೆ ಪ್ಲಾಟಿನ ಅಂತಂದರೆ ಒಂಥರ ಗುಜರಿ ಗಾಡಿ ಅನ್ಕೊಂಡ್ಬಿಡೋದು. ಅದ್ರ ಬೆಲೆ ಅವರಿಗೆ ಯಾವಾಗ ದುಡಿಯೋಕೆ ಬರ್ತಾರೋ ಅವಾಗಲೇ ಮಾತ್ರ ಗೊತ್ತಾಗೋದು. ಒಂದೊಂದು ಲೀಟ್ರ್ ಪೆಟ್ರೋಲಿಗೆ ಹಾಕ್ಸಿ ಎಷ್ಟೆಷ್ಟು ಹೊಡಿಬೇಕಾಗ್ತದೆ ಅಂತಂದು. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದೆಲ್ಲ ಇದಾರೆ. ಎಲ್ಲರಿಗೂ KTM, RX, ರಾಯಲ್ ಎನ್ಫೀಲ್ಡು ಇಂಥ ಗಾಡಿನೇ ಬೇಕು ಅಂದಮೇಲೆ ಪ್ಲಾಟಿನ ನಾವಾದ್ರೂ ಲವ್ ಮಾಡೋಣ. ಒಪ್ತೆ ಕಡೆ ಒಪ್ತೆ. ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ನೀ ಚೆನ್ನಾಗಿ ಬದುಕ್ತೀಯ. ನಮ್ಮ ಮನೇಲಿ ಅಜ್ಜ ಬಾಂಬ್ ಆಗ್ತಾನೆ, KSRTC ಅವರು ಹೊಗೆ ಬಿಡಲಿಲ್ಲ ಅಂದರೆ ಆ ಗಾಡಿಗೂ ಅವಮಾನ, ನಮ್ಮ ಮನೇಲಿರೋ ಅಜ್ಜಿಗೂ ಅವಮಾನ. ಜನ ಹೆಂಗಿದಾರಪ್ಪ ಅಂದರೆ ಖಾಲಿ ಗೋಡೆ ಕಂಡ ತಕ್ಷಣ ಖಾಲಿ ತುಚ್ಚೋಗಿರೋದು, ಖಾಲಿ ಬಸ್ ಕಂಡ ತಕ್ಷಣ ಹಿಂದ್ಗಡೆ ಬಂದು ಪೋಸ್ಟ್ ಹಾಕೋದು. ಅಯ್ಯೋ ಏನು ಹೊಗೆ ಮರ, ಸುಮ್ಮನೆ ಡೈರೆಕ್ಟ್ ಮರಕ್ಕೆ ಬಂದು ಹೊಡೆದ್ಬಿಡು ಸುಮ್ಮನೆ ಗಾಳಿನ. ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ. ನನ್ನ ನಸೀಬ್ ಯಾವ ಥರ ಆಯ್ತಪ್ಪ ಅಂತಂದರೆ ಯಾವತ್ತೂ ಕೂಡ ಈ ಸಿಗ್ನಲ್ ನನಗೆ ಆಟೋಮೆಟಿಕ್ ಆಗಿ ಓಪನ್ ಆಗೇ ಇಲ್ಲ. ಯಾಕೆ ಯಾಕೆ ಆಹಾ ಸಂಧಿಯಲ್ಲಿ ಬಿಡೋದ್ರಲ್ಲಿ ಎಷ್ಟು ಸುಖ ಅಂತಂದರೆ ಆಹಾ. ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ಮ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ಪ್ಲಾಟಿನ ಬೈಕ್ ಬಂದ್ಬಿಟ್ಟು ಒಂದು ಫುಲ್ಲು ಫ್ಯಾಮಿಲಿ ಓರಿಯೆಂಟೆಡ್ ಬೈಕು. ಅದರಲ್ಲಿ ನೀವು ಕುತ್ಕೋಬೋದು, ನಿಮ್ಮ ಹೆಂಡತಿನೇ ಕುಳಿಸ್ಕೋಬೋದು, ನಿಮ್ಮ 4 ಜನ ಮಕ್ಕಳನ್ನ ಕುಳಿಸ್ಕೊಂಡು ಹೋದ್ರೂ ಜೋಪಯ್ಯ ಅಂತನಲ್ಲ. ಲ್ಯಾಟ್ರಿ. ಮತ್ತು ನನ್ನ ನಸೀಬಂತೂ ದೇವರಣಗೂ ಚೆನ್ನಾಗಿಲ್ಲ ಕಣ್ರಿ ಇವತ್ತು ರೀ. ಇದೆಲ್ಲ ಆರಿಸ್ಕೊಂಡು ಹೋಗೋಣಪ್ಪ ಅಂತಾರೆ, ಹಿಂದ್ಗಡೆಯಿಂದನೇ ಹಂಗೆ ಚಲನ್ ಕಟ್ಟಾಗ್ಬಿಡ್ದು. ಏನು ಬಡ್ಡಿ ಮಗ ಪೆಟ್ರೋಲ್ ಹಾಕ್ಸಿಲ್ಲ ಅಂತ ಅನ್ಕೊಬಿಡ್ರಿ, ಗಾಡಿಗೆ ಯಾವತ್ತು 100 ರೂಪಾಯಿಗಿಂತ ಜಾಸ್ತಿ ಪೆಟ್ರೋಲ್ ಹಾಕ್ಸೇ ಇಲ್ಲ ನಾನು. ಇವ್ನ್ಯಾವನ ಸೆಡೆ ನನ್ನ ಮಗ ಹಾಕ್ಸಿಬಿಟ್ರೆ ಪ್ಲಾಟಿನ ತಗೊಂಡಿರೋದಕ್ಕೂ ಅವಮಾನ. ನೀವು ಗಾಡಿನ ಸರ್ವಿಸ್ ಮಾಡಿಸ್ಬೇಕು ಅನ್ನೋ ನೀಡೇ ನಿಮಗೆ ಬರೋಲ್ಲ, ಯಾಕಂದರೆ ಏನು ಪ್ರಾಬ್ಲಮ್ಮೇ ಇಲ್ಲ. ಇದಕ್ಕೆ ನಿಮ್ಮಲ್ಲಿ ದುಡ್ಡು ಹೆಚ್ಚಾಗಿ ನೀವು ಮಾಡಿಸ್ಲೇಬೇಕಪ್ಪ ಅಂತಂದರೆ ಹೋಗಿ 500 ರೂಪಾಯಿ ಕೊಟ್ಟರೆ ಆಯಿಲ್ ಚೇಂಜ್ ಮಾಡ್ತಾನೆ, ಚೈನ್ ಟೈಟ್ ಮಾಡ್ತಾನೆ, ಬ್ರೇಕ್ ಮತ್ತೆ ಟೈಟ್ ಮಾಡಿಕೊಡ್ತಾನೆ, ಎಲ್ಲದೂ ಮಾಡಿಕೊಟ್ಟು ಕೊನೆಗೆ 50 ರೂಪಾಯಿ ಚೇಂಜ್ ನಿಮಗೆ ಕೊಟ್ಟು ಕಳಿಸ್ತಾನೆ. ಹೋಗಪ್ಪ ಆ ಫೈರಸು ಒಂದು ಬಾಡಿಗೆ ತಿನ್ಕೊಂಡು ಹೋಗಿ ಅಂತಂದು. ಈ ಬೈಕ್ನ 78,000 ಹೊಡೆದಿದ್ದೀನಿ ಆಗಲಿ, ಅಂದ್ರೆ ಏನು ಪ್ರಾಬ್ಲಮ್ ಮಾತ್ರ ಕಾಣಿಸ್ಕೊಂಡಿಲ್ಲ, ಕಾಣಿಸ್ಕೊಳ್ಳೋದು ಇಲ್ಲ. ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ. ಯಾರೋ ಏನು ಆಫ್ರಿಕಾದಿಂದ ನಡ್ಕೊಂಡು ಬಂದವನೆ. ಮತ್ತೆ ಸಿಗೋಣಂತೆ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.